I am B.C. Krishna Prasad, Assistant Professor, Government Arts College, Autonomous, Chitradurga. Now I am going to brief the ancient Indian history for the first semester BA degree, Davangere University, Session 13. Module 1, Harappa Culture, Vedic Period Introduction, Adhyaya 1, Harappa Samskruti. Learning objectives. The study of the Vedic culture would enlighten the students on Vedic literature, socio-economic, religious conditions of the Vedic people. The study of Vedic culture, ವೈದಿಕ ಕಾಲದ ಅಧ್ಯಯನವನ್ನು ಮಾಡಿದಾಗ ಅದರ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಯಾವ ತರ ಬೀಳ್ತದೆ ಅಂತ ಹೇಳಿದ್ರೆ ವೈದಿಕ ಸಾಹಿತ್ಯದ ಬಗ್ಗೆ ಬೀಳ್ತಾ ಹೋಗ್ತದೆ. ಅವರ ಕಾಲದ ಸಾಮಾಜಿಕ, ಧಾರ್ಮಿಕ ಮತ್ತೆ ಆರ್ಥಿಕ ಪರಿಸ್ಥಿತಿಗಳನ್ನು ನಾವು ವೇದಗಳ ಕಾಲದಲ್ಲಿ ಇರುವ ಹಾಗೆ ತಿಳಿದುಕೊಳ್ಳಬಹುದು. Vedic period. Introduction. Vedic period occupies the most prominent place in the Indian history. Its impact even on modern Indian history widely prevalent. The religion, philosophy and social customs of the Hindus who constitute the majority in India have their principal source in the Vedic culture. Introduction. The Vedic period occupies ಈ ವೈದಿಕ ಕಾಲವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಇವತ್ತಿನ ದಿನದಲ್ಲಿ ಕೂಡ ಆಧುನಿಕ ಭಾರತದ ಯುಗದಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿದೆ. ಅದು ಧರ್ಮದಲ್ಲಿ ಆಗಿರ್ಬೋದು, ಫಿಲಾಸಫಿ ತತ್ವಶಾಸ್ತ್ರದಲ್ಲಿ ಆಗಿರ್ಬೋದು, ಸಾಮಾಜಿಕ ಒಡಂಬಡಿಕೆಗಳಲ್ಲಿ ಆಗಿರ್ಬೋದು, ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರಿರುವುದನ್ನ ನಾವು ಕಾಣಬಹುದಾಗಿದೆ. ಇದರೆಲ್ಲರ ಹಿಂದೆ ವೈದಿಕ ಸಂಸ್ಕೃತಿ ಅಂತಕ್ಕಂಥದ್ದು ಪ್ರಭಾವ ಬೀರಿರುವುದನ್ನು ನಾವು ಕಾಣಬಹುದಾಗಿದೆ. The Vedas were composed in the northern Indian subcontinent between the 1500 BC to 600 BC in the central Indo-Gangetic period, Indo-Gangetic plain. ಈ ವೇದಗಳನ್ನ ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 600ರವರೆಗೆ ಸಿಂಧು ಗಂಗಾ ಬಯಲಿನ ನದಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಉತ್ತರ ಭಾರತದ ಉಪಖಂಡದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ದಿ ವೇದಿಕ್ ಲಿಟರೇಚರ್ ಇನ್ಕ್ಲೂಡ್ 4 ವೇದಾಸ್. ಈ ವೈದಿಕ ಸಾಹಿತ್ಯವು 4 ವೇದಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತಕ್ಕಂಥ 4 ವೇದಗಳಿವೆ. ಈಚ್ ವೇದ ಹ್ಯಾಸ್ 4 ಸಬ್ ಡಿವಿಷನ್ಸ್. ಪ್ರತಿಯೊಂದು ವೇದಗಳು ಕೂಡ 4 ಉಪವಿಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ ದಿ ಬ್ರಾಹ್ಮಣಾಸ್, ಅರಣ್ಯಕಾಸ್, Upanishads, Upasanas. The Vedas were composed and orally transmitted with precision by speakers on an old Indo-Aryan language who had migrated to the northwestern regions of the Indian subcontinent. Vedic literature tells about the life of the Aryans. ವೈದಿಕ ಸಾಹಿತ್ಯವು ಆರ್ಯರ ಬಗ್ಗೆ ನಮಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತದೆ. ವೇದಗಳು ಸಾಮಾನ್ಯವಾಗಿ ರಚನೆಯಾಗಿರ್ತಕ್ಕಂಥದ್ದು ಮೌಖಿಕವಾಗಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಒಬ್ಬರಿಂದ ಒಬ್ಬರಿಗೆ ಅದು ಹರಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. Many researchers have been done on this subject, both by Indian and Western scholars. The chief among them are William Jones, Max Muller, Oldenburg, Dayananda Saraswati, Balagangadhara Tilak, and Mujumdar. Different scholars have expressed different opinions regarding the original homeland of the Aryans. ಅನೇಕ ವಿದ್ವಾಂಸರುಗಳು ಈ ವೈದಿಕ ಸಂಸ್ಕೃತಿಯ ಬಗ್ಗೆ ಅಧ್ಯಯನವನ್ನು ನಡೆಸಿರುತ್ತಾರೆ. ಇಂಡಿಯನ್ ಮತ್ತು ಭಾರತದ ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸರುಗಳು ಇದರ ಬಗ್ಗೆ ಸಂಶೋಧನೆಯನ್ನು ನಡೆಸಿರುತ್ತಾರೆ. ಅವರುಗಳಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್, ಓಲ್ಡನ್ಬರ್ಗ್, ದಯಾನಂದ ಸರಸ್ವತಿ, ಬಾಲಗಂಗಾಧರ ತಿಲಕ್, ಮುಜುಮ್ದಾರ್. ಇವರುಗಳು ತಮ್ಮದೇ ಆಗಿರ್ತಕ್ಕಂಥ ವಿವಿಧ ಅಭಿಪ್ರಾಯಗಳನ್ನ ಈ ಆರ್ಯರ ಬಗ್ಗೆ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. According to the Balagangadhar Tilak, Aryans came from the North Pole. Regarding original homeland of the Aryans in the Rigveda, there are references to the region where several cold, longer dusk and 6 months days and 6 nights were the common features. These allusions suggest that Arctic region must have been the original homeland of the Aryas. ಭಾರತೀಯ ರಾಷ್ಟ್ರೀಯ ಚಳವಳಿಯ ನಾಯಕರಾದ ಬಾಲಗಂಗಾಧರ್ ತಿಲಕ್ ರವರು ತಮ್ಮ ಗ್ರಂಥವಾದ ಆರ್ಕ್ಟಿಕ್ ಹೋಮ್ ಆಫ್ ದಿ ವೇದಾಸ್, ಋಗ್ವೇದ ಮತ್ತು ಅವ್ಯಸ್ತ ಎಂಬ ಗ್ರಂಥದಲ್ಲಿ ಬರುವ ಭೌಗೋಳಿಕ ವಿವರ, ಮರ, ಗಿಡ, ಸಸ್ಯ, ಪ್ರಾಣಿ, ಪಕ್ಷಿಗಳ ವಿವರಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿ ಆರ್ಕಾಟಿಕ್ ವೃತ್ತವೇ ಆರ್ಯರ ಮೂಲ ನೆಲೆ ಎಂಬುದಾಗಿ ಬಾಲಗಂಗಾಧರ್ ಅವರು ತಿಳಿಸಿರುತ್ತಾರೆ. According to the Sir William Jones,
homeland of the Aryans was Europe. According to this, William Jones ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಯುರೋಪೆ ಎಂಬುದಾಗಿ ಹೇಳಿರುತ್ತಾರೆ. He gave his opinion on this basis of language. ಭಾಷೆಗಳ ಆಧಾರದ ಮೇಲೆ ಅವರು ಯುರೋಪೆ ಎಂಬುದಾಗಿ ಹೇಳಿರುತ್ತಾರೆ. Which was used by the Aryans. ಆರ್ಯರು ಬಳಸುತ್ತಿರುವ ಭಾಷೆಯನ್ನು ಆಧರಿಸಿ ಇವರು ಯುರೋಪಿನಿಂದ ಬಂದವರೇ ಎಂಬುದಾಗಿ ಹೇಳಿರುತ್ತಾರೆ. He pointed out that the words like ಪಿತ್ರ, ಮಾತ್ರ ಆಫ್ ಲ್ಯಾಟಿನ್ ಭಾಷೆಯಲ್ಲಿ ಬಳಸಿರ್ತಕ್ಕಂಥ ಪಿತ್ರ ಮತ್ತು ಮಾತ್ರ ಎಂಬತಕ್ಕಂಥ ಪದಗಳನ್ನ, ಪಿದರ್ ಮತ್ತು ಮದರ್ ಎಂಬತಕ್ಕಂಥ ಪರ್ಷಿಯನ್ ಪದಗಳನ್ನ, ಮತ್ತು ಇಂಗ್ಲಿಷ್ ನಲ್ಲಿ ಫಾದರ್ ಮತ್ತೆ ಮದರ್ ಎಂಬತಕ್ಕಂಥ ಎಂಬತಕ್ಕಂಥ ಪದಗಳನ್ನು ನೋಡಿ ಇವುಗಳನ್ನು ಇವರು ಯುರೋಪಿಯನ್ನರು ಎಂಬುದಾಗಿ ಸ್ಪಷ್ಟಪಡಿಸಿರುತ್ತಾರೆ. ಅಕಾರ್ಡಿಂಗ್ ಟು ದಿ ಮ್ಯಾಕ್ಸ್ ಮುಲ್ಲರ್, ದಿ ಹೋಮ್ಲ್ಯಾಂಡ್ ಆಫ್ ದಿ ಆರ್ಯಾಸ್ ವಾಸ್ ಸೆಂಟ್ರಲ್ ಏಷ್ಯಾ. ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರವಾಗಿ ಆರ್ಯರ ಮೂಲ ನೆಲೆ ಸೆಂಟ್ರಲ್ ಏಷ್ಯಾವೇ ಆಗಿರುತ್ತದೆ, ಮಧ್ಯ ಏಷ್ಯಾವೇ ಆಗಿರುತ್ತದೆ. Summary of the sessions. Student would be familiar with the Vedic literature, social, economic, and religious conditions of the Vedic period. With their reference books: K.L. Khurana, History of India; V.D. Mahajan, Ancient India; Sharma L.P., Ancient of India, History of Ancient India.